ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕೆ ಸಾಕಷ್ಟು ಸರ್ಕಸ್ ಮಾಡಿತ್ತು. 40% ಕಮಿಷನ್ ಸರ್ಕಾರ ಅಂತ ಅಪಪ್ರಚಾರ ಮಾಡಿತ್ತು. ಗೋಡೆ ಕಂಡಲ್ಲಿ ಪೋಸ್ಟರ್ ಅಂಟಿಸೋಕೆ ಶುರು ಮಾಡ್ತು. ಆರೋಪ ಸಾಬೀತು ಮಾಡೋಕೆ ಆಗದೆ ಇದ್ರೂ ಕೂಡ ಚುನಾವಣೆ ಗೆಲ್ಲೋದ್ರಲ್ಲಿ ಯಶಸ್ವಿ ಆಯ್ತು. ಅದರ ಜೊತೆಗೆ ಇನ್ನೊಂದು ಗಂಭೀರ ಆರೋಪ ಬಂದಿತ್ತು. ಅದೇನಂದ್ರೆ ಅಧಿಕಾರಿಗಳ ವರ್ಗಾವಣೆ ದಂಧೆ ಅನ್ನೋದು. ಅದು ಕೂಡ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡಿತ್ತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ವರ್ಗಾವಣೆ ದಂಧೆಗೆ ಬ್ರೇಕ್ ಬಿದ್ದಿದೆ ಅಂತ ವೋಟ್ ಹಾಕಿದವರು ಅನ್ಕೊಂಡಿದ್ರೆ ಅದು ರಾಂಗ್. ಸಿದ್ದು ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಎಗ್ಗಿಲ್ಲದೆ ಸಾಗಿದೆ. ಇದನ್ನ ಸ್ವತಃ ಸಿದ್ದು ಆಪ್ತ ಹಾಗೂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಒಪ್ಪಿಕೊಂಡಿದ್ದಾರೆ. ಈಗ ಏನಂತಾರೆ ಸಿದ್ದರಾಮಯ್ಯ? ಅಧಿಕಾರಕ್ಕೆ ಬಂದಿದ್ದೆ ದಂಧೆ ಮಾಡೋಕೆ ಅನ್ನುವ ವಾಸ್ತವವನ್ನ ಒಪ್ಪಿಕೊಳ್ತಾರ? ಸರ್ಕಾರ ನಡೀತಾ ಇರೋದೇ ದಂಧೆಯ ಹಣದಿಂದ ಅನ್ನೋದನ್ನ ಹೇಳ್ತಾರ? ಎಲ್ಲ ಇಲಾಖೆಯಲ್ಲೂ ಕೂಡ ಕರಪ್ಷನ್ ವಾಸನೆ ಬರ್ತಾ ಇದೆ. ಇದೇನಾ ಸಿದ್ದು ಅವರ ಮಾದರಿ ಸರ್ಕಾರ? ಹಣ ಒಂದು ಕೊಟ್ರೆ ಎಲ್ಲಿ ಬೇಕೋ ಅಲ್ಲಿ ವರ್ಗಾವಣೆ ಸಿಗುತ್ತೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ತೀರಾ ಕಾಮನ್ ಆಗಿದೆ. ಈಗ ಸ್ವತಃ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಆಡಿರುವ ಮಾತು ಸರ್ಕಾರಕ್ಕೆ ತಲೆ ತಗ್ಗುವಂತೆ ಮಾಡಿದೆ. ಬ್ರೇಕ್ ಹಾಕ್ಬೇಕಿದ್ದ ದೊಡ್ಡ ದೊಡ್ಡ ನಾಯಕರು ಸೈಲೆಂಟ್ ಆಗಿರೋದು ಅವರಿಗೂ ಪಾಲು ಬರ್ತಾ ಇದೆಯಾ ಅನ್ನುವ ಅನುಮಾನ ಶುರು ಮಾಡಿದೆ. ಬಸವರಾಜ ರಾಯರೆಡ್ಡಿ ಇನ್ನೊಂದು ಮಾತನ್ನ ಹೇಳಿದ್ರು. ಎಲ್ಲಾ ಸರ್ಕಾರದಲ್ಲೂ ವರ್ಗಾವಣೆ ದಂಧೆ ಇದ್ದೇ ಇರುತ್ತೆ, ಇದು ನಮ್ ಸರ್ಕಾರದಲ್ಲೂ ಇದೆ ಅಂತ. ಇದೊಂದು ಅಶಿಸ್ತು ನಿಲ್ಬೇಕು. ಬದಲಾವಣೆ ಬಯಸಿ ಜನ ಮತ ಹಾಕಿದ್ರೆ ಎಲ್ಲರಂತೆ ನಾವು ಅನ್ನುವ ಮೂಲಕ ಅವರ ನಿಲುವನ್ನ ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ತುಂಬಾ ನೇರ ಹಾಗೂ ಆಗಾಗ ಎಡವಟ್ಟು ಮಾತುಗಳಿಂದಲೇ ಫೇಮಸ್ ಆಗಿರೋದು. ಈ ಮೊದಲೇ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಆರ್ಥಿಕವಾಗಿ ತುಂಬಾನೇ ಭಾರ ಆಗ್ತಿದೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಸಿದ್ದು ಅವರ ಮಾತನ್ನ ಕೇಳದೆ ಗ್ಯಾರಂಟಿಯನ್ನ ಮುಂದುವರೆಸಿದ್ರು. ಲೋಕಸಭೆಯಲ್ಲಿ ಹೀನಾಯವಾಗಿ ಸೋತ ಮೇಲೆ ಅನೇಕ ಶಾಸಕರು ಗ್ಯಾರಂಟಿ ನಿಲ್ಲಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಹೇಳೋಕೆ ಶುರು ಮಾಡಿದ್ರು. ಅವೈಜ್ಞಾನಿಕವಾಗಿ ಗ್ಯಾರಂಟಿ ಘೋಷಣೆ ಮಾಡಿ ನಮ್ಮ ರಾಜ್ಯವನ್ನ ದಿವಾಳಿ ಮಾಡೋದ್ರಲ್ಲಿ ಸಿದ್ದು ಪಾತ್ರ ದೊಡ್ಡದಾಗಿದೆ. ಇನ್ನು ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಕಂಡ್ರೆ ಪಕ್ಷದಲ್ಲಿ ತುಂಬಾ ಜನರಿಗೆ ಆಗೋದಿಲ್ಲ. ಈ ಹಿಂದೆ ಪಕ್ಷದಲ್ಲಿ ಬಂದ ಭಿನ್ನಾಭಿಪ್ರಾಯ ಕಂಡು ನನ್ಗೆ ರಾಜಕೀಯ ಸಾಕಾಗಿದೆ, ಐ ವಾಂಟ್ ಟು ಕ್ವಿಟ್ ಅನ್ನುವ ಮಾತನ್ನ ಇದೇ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ಸೇರಲ್ಲ, ಮನೆ ಮಾಡ್ತಾ ಇರೋದು ನನ್ನ ಕಂಫರ್ಟಿಗೆ ಅಷ್ಟೇ. ನನ್ನ ರಾಜಕೀಯನೇ ಬೇಸರ ಆಗಿದೆ. ಐ ವಾಂಟ್ ಟು ಕ್ವಿಟ್ ಪಾಲಿಟಿಕ್ಸ್. ಹಿರಿಯ ರಾಜಕೀಯ ನಮ್ಗೆ ಏನಾಗಬೇಕೆ? ನಮಗೆ ರಿಟೈರ್ ಆಗಿ ಸಾಕಪ್ಪ. ರಾಜಕೀಯ ವ್ಯವಸ್ಥೆ ಅಂದ್ರೆ ಬರೀ ಭ್ರಷ್ಟ ವ್ಯವಸ್ಥೆ ಆಗಿದೆ. ಚುನಾವಣೆಗೆ ಈ ನಮೂನಿ ಜಾತಿ ಹಣ ಎಲ್ಲ ಖರ್ಚು ಮಾಡ್ಕೊಂಡು ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಈಗ ಏನು ಮಾಡಬೇಕು? ಆ್ಯಸ್ ಎ ಪಾರ್ಲಿಮೆಂಟ್ ಮೆಂಬರ್ ನೀವೇ ಹೇಳಿ ನೋಡೋಣ. 2 ರೈಲ್ವೆ ಲೈನ್ ಮಾಡಿದ್ರೆ, 3 ನ್ಯಾಷನಲ್ ಹೈವೇ ಮಾಡಿದ್ರೆ, ನವೋದಯ ಸ್ಕೂಲ್ ಮಾಡಿದ್ರೆ, ಏನು ಅಭಿವೃದ್ಧಿಗೆ ಮಹತ್ವ ಇಲ್ಲ. ಬರೀ ಹಣ, ಜಾತಿ ಹಣ. ಸೆಕೆಂಡ್ ಏನು ಮಾಡಬೇಕು? ವಿ ಆರ್ ಹ್ಯಾಪಿ ಇದ್ರು ಹಿಂಗೆ ಇರ್ತೀವಿ, ಇಲ್ಲದಿದ್ರು ಹಿಂಗೆ ಇರ್ತೇವೆ. ಆದ್ರೆ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ತಮ್ಮ ಆರ್ಥಿಕ ಸಲಹೆಗಾರನಾಗಿ ಆಯ್ಕೆ ಮಾಡಿಕೊಂಡ್ರು. ಇದನ್ನ ಕಂಡು ಅನೇಕರ ಕಣ್ಣು ಕೆಂಪಾಗಿತ್ತು. ಆದ್ರೆ ಬಸವರಾಜ ರಾಯರೆಡ್ಡಿ ಆರ್ಥಿಕತೆ ವಿಚಾರಕ್ಕೆ ಅದ್ಯಾವ ಸಲಹೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಸರ್ಕಾರ ಸಾಲು ಸಾಲು ಹಗರಣ, ಕೋಟಿ ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇತ್ತ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರನ್ನ ತಲುಪ್ತಾನೆ ಇಲ್ಲ. ರಾಮಲಿಂಗಾರೆಡ್ಡಿ ಅವರನ್ನ ಕೇಳಿದ್ರೆ KSRTC ಲಾಭದಲ್ಲಿದೆ ಅಂತ ಇದ್ದಾರೆ. ಅಲ್ಲಿನ ಬಸ್ಗಳು ಗ್ಯಾರೇಜ್ ಕಾಣದೆ ಎಷ್ಟೋ ತಿಂಗಳಾಗಿದೆ. ಆರ್ಥಿಕ ಸಲಹೆಗಾರ 10 ತಿಂಗಳ ಹಿಂದೆಯೇ ವರ್ಗಾವಣೆ ದಂಧೆ ನಿಲ್ಬೇಕು, ಇದು ಸರ್ಕಾರಕ್ಕೆ ಶೋಭೆ ಅಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಮೊದಲು ಈ ಟ್ರಾನ್ಸ್ಫರ್ ದಂಧೆ ಸ್ವಲ್ಪ ಬಂದ್ ಆಗಬೇಕು. ಈ ವರ್ಗಾವರ್ಗಿ ದಂಧೆ ನಿಲ್ಲಬೇಕು. ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಇಂಡಸ್ಟ್ರಿ ಇನ್ ಕರ್ನಾಟಕ.
ಯಾವುದೇ ಸರ್ಕಾರ ಇರಲಿ ನಾವು ಒಪ್ಪಲೇಬೇಕು ಅದನ್ನು. ಇದು ಮೊದಲು ಬಂದಾಗಬೇಕು. ಈಗ ಮತ್ತದೇ ಮಾತನ್ನ ರಾಯರೆಡ್ಡಿ ಹೇಳಿದ್ದಾರೆ. ಆದ್ರೆ ರಾಯರೆಡ್ಡಿ ಅವರ ಮಾತನ್ನ ಸಿಎಂ ಕೇಳ್ತಾರಾ? ಪಕ್ಷದಲ್ಲಿದ್ದ ಬೇರೆ ಸಚಿವರು ಇವರ ಮಾತಿಗೆ ಸೊಪ್ಪು ಹಾಕ್ತಾರಾ? ಇರುವಷ್ಟು ದಿನ ಬಾಚಿಕೊಂಡು ಹೋಗೋಣ ಅನ್ನುವ ತರ ಇರುವ ಮಂತ್ರಿಗಳಿಗೆ ಬರಗಾಲವ? ಒಂದೊಂದೇ ಹಗರಣ ಬರ್ತಾ ಇರುವ ಬೆನ್ನಲ್ಲೇ ಇನ್ನೆಷ್ಟು ಇಲಾಖೆಗಳಲ್ಲಿ ಆಂತರಿಕ ವಿಚಾರ ಹೊರಗೆ ಬರ್ಬೋದು? ತುಂಬಾ ಪ್ರಶ್ನೆಗಳು ಇವೆ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಹೊಸ ಸೆನ್ಸೇಷನ್ ಸೃಷ್ಟಿಯಾಗಿದೆ. ರಾಜ್ಯ ಆರ್ಥಿಕವಾಗಿ ಬಡವಾಗಿದ್ರೂ ಕೂಡ ಕಳ್ಳಾಟವಾಡಿ ದುಡ್ಡು ಮಾಡುವ ಕೆಲಸ ಅಂತೂ ಆಗ್ತಾ ಇದೆ. ಈ ದಂಧೆಗಳಿಗೆ ಕಡಿವಾಣ ಬಿದ್ದು ರಾಜ್ಯದ ಖಜಾನೆ ಕಳ್ಳರಿಂದ ಮುಕ್ತವಾಗಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.